ರಾಜ್ಯ ಸರ್ಕಾರವೂ ಕೂಡ ಇಲ್ಲ ಸಲ್ಲದನ್ನು ಮೈ ಮೇಲೆ ಎಳ್ಕೊಳ್ಳಿಕ್ಕೆ ತಯಾರಿಲ್ಲ, ಮುಜುಗರ ಆಗಬಾರ್ದು ಅಂತ. ಇನ್ನು ರಾಜ್ಯಪಾಲರು ಕೂಡ ಅಷ್ಟೇ. ರಾಜ್ಯಪಾಲರು ಕೂಡ ಅಷ್ಟು ಸುಲಭ ಅಂದ್ಕೋಬೇಡಿ. ರಾಜ್ಯಪಾಲರು ಕಾನೂನಿನ ಒಂದು ಸಲಹೆ ಸೂಚನೆ ಇಲ್ಲದೇ ಹೆಜ್ಜೆ ಇಡಲ್ಲ. ಅವರು ಭಾರಿ ಬುದ್ಧಿವಂತರಿದ್ದಾರೆ. ಇನ್ನು ಏನೇನು ಆಗಬಹುದು ಅದನ್ನು ಹೆಂಗೆ ಎದುರಿಸಬೇಕು. ಎಚ್ ಕೆ ಪಾಟೀಲ್ ನಿವಾಸದಲ್ಲಿ ವೆರಿ ಇಂಪಾರ್ಟೆಂಟ್ ಮೀಟಿಂಗ್ ನಡೀತಾ ಇದೆ. ಅದರಲ್ಲಿ ಅಡ್ವೊಕೇಟ್ಸ್ ಇದ್ದಾರೆ, ಒಂದಿಷ್ಟು ಜನ ಸೀನಿಯರ್ಸ್ಗಳಿದ್ದಾರೆ, ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರುವಂಥವ್ರು ಕಾನೂನಿನ ಮಾರ್ಗಗಳನ್ನು. ಅವ್ರ ಜೊತೆಗೆ ಚರ್ಚೆ ಮಾಡ್ತಾ ಇದ್ದಾರೆ ಎಚ್ ಕೆ ಪಾಟೀಲ್. ಅಂದರೆ ಸದನಕ್ಕೆ ಬಂದರೆ ಏನು, ಬರೆದಿದ್ರೆ ಏನು, ಬಂದು ಸುಮ್ಮನೆ ಕೂತ್ಕೊಂಡು ಹೋದರೆ ಅಥವಾ ಬಂದು ಭಾಷಣ ಓದದೇ ಹೋದರೆ, ಭಾಷಣದಲ್ಲಿರುವಂಥ ಕೆಲ ಅಂಶಗಳನ್ನು ಬಿಟ್ಟು ಓದಿದರೆ ಏನು ಮಾಡ್ಬೋದು? ಏನು ಮಾಡೋಕ್ಕಾಗಲ್ಲ. ರಾಜ್ಯಪಾಲರಿಗೆ ನಿಲ್ಲಿಸಿ ಅಂತ ಹೇಳೋಕ್ಕೆ ಸಾಧ್ಯನಾ? ಅಥವಾ ನೀವು ಇದನ್ನು ಓದಲೇಬೇಕು ಅಂಥೇಳಿ ಚೀಟಿ ತಗೊಂಡೋಗಿ ನೀವು ಓದಲೇಬೇಕು ಅಂತ ಹೇಳೋಕ್ಕೆ ಸಾಧ್ಯನಾ? ಇಲ್ಲ. ಎಲ್ಲವೂ ಕೂಡ ಉಲ್ಟಾ ಹೊಡೆದು ಏನಾದ್ರೂ ಕಾನೂನು ಹೋರಾಟ ಮಾಡಬೇಕು ಅನ್ನುವಂಥ ಸ್ಥಿತಿ ಬಂದರೆ ಮುಂದೇನು ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ. ಬನ್ನಿ, ಕಿರಣ್ ಹನಿಯಡ್ಕ ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಬಿ ಜೆ ಪಿ ಇದನ್ನು ಯಾವ ರೀತಿ ನೋಡ್ತಾ ಇದೆ? ಯಾಕಂದರೆ ಹಲವಾರು ವಿಚಾರಗಳನ್ನು ರೆಡಿ ಮಾಡಿಕೊಂಡಿರುವಂಥದ್ದು ಅವ್ರಿಗೆ ಗೊತ್ತಿದೆ. ಈ ಜಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮ್ಮನ್ನು ಕಟ್ಟಿ ಹಾಕುವಂಥ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಈ ಏನೇನು ಲೋಪದೋಷಗಳಿದೆ ಈ ಸರ್ಕಾರದ್ದು ಅದೆಲ್ಲವನ್ನು ಕೂಡ ಎತ್ತಿ ಹಿಡಿಬೇಕು ಅಂತ ಬಿ ಜೆ ಪಿಯವರು ಕೂಡ ಪ್ರಿಪೇರ್ ಆಗಿರುವಂಥದ್ದು. ಇದರ ನಡುವೆ ಈಗ ಗವರ್ನರ್ ವರ್ಸಸ್ ಗವರ್ನಮೆಂಟ್ ಶುರುವಾಗಿರುವಂಥ ಸಂದರ್ಭದಲ್ಲಿ ಬಿ ಜೆ ಪಿ ಇದನ್ನು ಯಾವ ರೀತಿ ನೋಡ್ತಾ ಇದೆ? ಕಿರಣ್. ರಂಗನಾಥ್, ರಾಜ್ಯಪಾಲರ ನಿಲುವನ್ನ ಸ್ವಾಗತ ಮಾಡಿರುವಂತಹ ವಿಪಕ್ಷ ಬಿಜೆಪಿ ಅದರ ಜೊತೆಲಿ ರಾಜ್ಯ ಸರ್ಕಾರದ ನಿರ್ಧಾರವನ್ನು ಕೂಡ ಪ್ರಮುಖವಾಗಿ ಟೀಕೆ ಮಾಡಿದೆ. ಇಲ್ಲಿ ರಾಜ್ಯಾಂಗದ ಮುಖ್ಯಸ್ಥರಾಗಿ ರಾಜ್ಯಪಾಲರನ್ನ ಗೌರವಯುತವಾಗಿ ನಡೆಸಿಕೊಳ್ಳಬೇಕು ಅನ್ನುವಂಥದ್ದು ವಿಪಕ್ಷವಾಗಿ ಬಿಜೆಪಿ ಆಗ್ರಹವಾಗಿದೆ. ಯಾಕಂದ್ರೆ ಇಲ್ಲಿ ಬಿಜೆಪಿ ಮಾಡ್ತಿರುವಂತಹ ಆರೋಪ ಏನಂದ್ರೆ ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲರ ಮೇಲೆ ಒತ್ತಡ ಹೇರುವಂತ, ಇದೇ ರೀತಿಯಲ್ಲಿ ಭಾಷಣ ಮಾಡಬೇಕು ಅನ್ನುವಂತ ಯಾವುದೇ ರೀತಿಯ ಅಧಿಕಾರ ಇಲ್ಲ. ರಾಜ್ಯಪಾಲರಿಗೆ ಅವರದೇ ಆದಂತಹ ವಿವೇಚನಾಧಿಕಾರ ಇರುವಂತಹ ಕಾರಣಕ್ಕಾಗಿ ಅದರ ಮೇಲೆ ರಾಜ್ಯ ಸರ್ಕಾರ ಒತ್ತಡವನ್ನ ಹೇರಬಾರದು ಅನ್ನುವಂಥದ್ದು ಬಿಜೆಪಿಯ ವಾದವಾಗಿದೆ. ಯಾಕೆಂದ್ರೆ ಇಲ್ಲಿ ರಾಜ್ಯಪಾಲರು ಯಾವ ರಾಜ್ಯ ಸರ್ಕಾರ ಕೊಟ್ಟಂತಹ ಭಾಷಣವನ್ನ ಎಷ್ಟು ಪ್ರಮಾಣದಲ್ಲಿ ಓದಬೇಕು ಮತ್ತು ಯಾವ ರೀತಿಯಲ್ಲಿ ಓದಬೇಕು ಅನ್ನುವಂಥದ್ದು ರಾಜ್ಯಪಾಲರ ವಿವೇಚನಾಧಿಕಾರವಾಗಿರೋದ್ರಿಂದ ಅದರಂತೆ ನಡೆದುಕೊಳ್ಳೋದಕ್ಕೆ ಅವರಿಗೆ ಬಿಡಿ ಮತ್ತು ಅವರನ್ನ ಗೌರವಯುತವಾಗಿ ನೀವು ಸದನಕ್ಕೆ ಬರಮಾಡಿಕೊಂಡು ಅವರನ್ನ ಭಾಷಣ ಓದೋದಕ್ಕೆ ಅವಕಾಶವನ್ನ ಮಾಡಿಕೊಡಿ ಅನ್ನುವಂಥ ಆಗ್ರಹವನ್ನ ಬಿಜೆಪಿ ಮಾಡ್ತಾ ಇದೆ. ಇದರ ಜೊತೆಗೆ ಬಿಜೆಪಿ ಕೆಲವೊಂದು ವಿಚಾರವನ್ನು ಕೂಡ ಇಲ್ಲಿ ಪ್ರಸ್ತಾಪವನ್ನು ಮಾಡ್ತಾ ಇದೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಇದ್ದಂತಹ ರಾಜ್ಯಪಾಲರು ಭಾಷಣವನ್ನ ಮಾಡಿದಂತಹ ಸಂದರ್ಭದಲ್ಲಿ ಯಾವ ರೀತಿಯಂತಹ ಸನ್ನಿವೇಶಗಳಾಗಿತ್ತು, ಆ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಯಾವ ರೀತಿ ನಡೆದುಕೊಂಡಿತ್ತು ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಿರುವಂತಹ ಬಿಜೆಪಿ ಈ ಹಿಂದೆ ಬಿಜೆಪಿ ಯಡಿಯೂರಪ್ಪ ಸರ್ಕಾರದ ಅವಧಿಯಲ್ಲಿ ಕೇಂದ್ರ ಸರ್ಕಾರದಿಂದ ಅನ್ಯಾಯ ಆದಂತಹ ಸಂದರ್ಭದಲ್ಲಿ ಆಗ ಸದನದಲ್ಲಿ ರಾಜ್ಯಪಾಲರ ಮುಖಾಂತರ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡುವಂತಹ ಕೆಲಸವನ್ನ ಬಿಜೆಪಿ ಮಾಡಲಿಲ್ಲ ಅನ್ನುವಂಥ ವಾದವನ್ನು ಕೂಡ ಇಲ್ಲಿ ಬಿಜೆಪಿ ಮುಂದಿಡ್ತಿದೆ. ಮತ್ತು ಯುಪಿಎ ಸರ್ಕಾರದ ಅವಧಿಯಲ್ಲಿ ಕಾವೇರಿ ಸಮಸ್ಯೆ ಭುಗಿಲದಂತಹ ಸಂದರ್ಭದಲ್ಲಿ ರಾಜ್ಯಪಾಲರ ಮುಖಾಂತರವಾಗಿ ಅಂದಿನ ಮನಮೋಹನ್ ಸಿಂಗ್ ಸರ್ಕಾರವನ್ನ ಬಿಜೆಪಿ ಟೀಕೆ ಮಾಡಿಸುವಂತ ಕೆಲಸವನ್ನು ಕೂಡ ಮಾಡಲಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ಈಗ ವಿಪಕ್ಷವಾಗಿ ಬಿಜೆಪಿ ನೆನಪು ಮಾಡಿಕೊಡ್ತಾ ಇದೆ. ಹೀಗಾಗಿ ಇಲ್ಲಿ ರಾಜ್ಯ ಸರ್ಕಾರದ ಮೇಲೆ ಬಿಜೆಪಿ ಹೇರ್ತಿರುವಂತಹ ಒತ್ತಡ ಏನಂದ್ರೆ ರಾಜ್ಯಾಂಗದ ಮುಖ್ಯಸ್ಥರಾಗಿ ರಾಜ್ಯಪಾಲರಿಗಿರುವಂತಹ ಅಧಿಕಾರದ ವಿವೇಚನಾಧಿಕಾರದ ಅಡಿಯಲ್ಲಿ ಅವರು ನಡೆದುಕೊಳ್ತಾರೆ. ಹಾಗಾಗಿ ಅದಕ್ಕೆ ರಾಜ್ಯ ಸರ್ಕಾರ ಇಲ್ಲಿ ಅವಕಾಶವನ್ನ ಮಾಡಿಕೊಡಬೇಕು ಅನ್ನುವಂತ ಒಂದು ಒತ್ತಡವನ್ನ ಇಲ್ಲಿ ಬಿಜೆಪಿ ಹಾಕ್ತಾ ಇರುವಂತದ್ದು. ಇದರ ಜೊತೆಗೆ ಇಲ್ಲಿ ಒಂದು ವೇಳೆ ರಾಜ್ಯ ಸರ್ಕಾರದ ಸಂಘರ್ಷ ಮತ್ತು ರಾಜ್ಯಪಾಲರು ಮತ್ತು ರಾಜ್ಯ ಸರ್ಕಾರದ ಸಂಘರ್ಷ ಏನಾದರೂ ಇಲ್ಲಿ ತಾರಕಕ್ಕೇರಿದ್ರೆ ಆ ಸಂದರ್ಭಕ್ಕೆ ಸದನದಲ್ಲಿ ಆ ವಿಚಾರವನ್ನ ಪ್ರಸ್ತಾಪ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಟೀಕೆಯನ್ನು ಮಾಡೋದಕ್ಕೆ ಬಿಜೆಪಿ ತೀರ್ಮಾನವನ್ನು ಮಾಡಿಕೊಂಡಿದೆ. ಮತ್ತೊಂದು ಹಂತದಲ್ಲಿ ಬಿಜೆಪಿ ಮಾಡ್ತಿರುವಂತಹ ಆರೋಪ ಏನಂದ್ರೆ ಕೇಂದ್ರ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ರಾಹುಲ್ ಗಾಂಧಿ ಅವರನ್ನ ಸೋನಿಯಾ ಗಾಂಧಿ ಅವರನ್ನ ಮೆಚ್ಚಿಸುವಂತ ಉದ್ದೇಶದಿಂದ ಈ ರೀತಿಯಾದಂತಹ ರಾಜ್ಯಪಾಲರ ಜೊತೆ ಸಂಘರ್ಷಕ್ಕಿಳಿಯುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ, ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಮುಖಂಡರು ಮಾಡ್ತಿದ್ದಾರೆ ಅನ್ನುವಂತ ನೇರ ಆರೋಪವನ್ನ ಬಿಜೆಪಿ ಮಾಡ್ತಿದೆ. ಪ್ರಮುಖವಾಗಿ ನಾನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪ್ರಬಲ ವಿರೋಧಿ ಅನ್ನುವಂಥದ್ದನ್ನ ಕಾಂಗ್ರೆಸ್ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಳ್ಳುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ರೀತಿಯಾದಂತಹ ಸಂಘರ್ಷಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದು ಬಿಜೆಪಿ ಆರೋಪ ಆಗಿರುವಂಥದ್ದು. ಹೀಗಾಗಿ ಇಲ್ಲಿ ಬಿಜೆಪಿ ನೇರವಾಗಿ ಆರೋಪ ಮಾಡ್ತಿದೆ, ಕಾಂಗ್ರೆಸ್ ಹೈಕಮಾಂಡ್ ನ ಮೆಚ್ಚಿಸುವಂತ ಉದ್ದೇಶದಿಂದಲೇ ಈ ರೀತಿಯಾದಂತಹ ಅನವಶ್ಯಕ ರಾಜ್ಯ ಸರ್ಕಾರ ಮತ್ತು ಲೋಕಭವನದ ನಡುವಿನ ಸಂಘರ್ಷಕ್ಕೆ ರಾಜ್ಯ ಸರ್ಕಾರ ನಾಂದಿ ಹಾಡ್ತಾ ಇದೆ ಅನ್ನುವಂಥದ್ದು ಬಿಜೆಪಿ ಆರೋಪವಾಗಿರುವಂಥದ್ದು. ಹೀಗಾಗಿ ನೇರವಾಗಿ ಒಂದು ವೇಳೆ ಸದನದಲ್ಲಿ ಏನಾದರೂ ಬಿಕ್ಕಟ್ಟು ಉಂಟಾದ್ರೆ ಸದನದಲ್ಲಿ ಆ ವಿಚಾರವನ್ನ ಪ್ರಸ್ತಾಪ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಚಿಮಾರಿ ಹಾಕುವಂತ ಹಂತಕ್ಕೂ ಕೂಡ ಹೋಗುವಂತ ನಿಟ್ಟಿನಲ್ಲಿ ವಿಪಕ್ಷವಾಗಿ ಬಿಜೆಪಿ ಚಿಂತನೆಯನ್ನ ಮಾಡ್ತಾ ಇದೆ. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.